हाय वेलकम टू माय चैनल। आओ कुछ नया सीखें। यानी आज हम प्रेरणार्थक क्रियाओं के बारे में समझेंगे। चलिए, प्रेरणार्थक क्रिया। प्रेरणार्थक क्रिया यानी देखिए परिभाषा। क्रिया का वह रूप जिसे कर्ता स्वयं न करके किसी दूसरे को प्रेरणा देता हो वह प्रेरणार्थक क्रिया कहलाता है। परिभाषा यानी अर्थ यानी ಮೀನಿಂಗ್ ನೋಡ್ರಿ, ಕನ್ನಡದಲ್ಲಿ ಅರ್ಥ ಅಂತ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಏನಂತೀವಿ ಮೀನಿಂಗ್ ಅಂಥೇಳಿ ಹೇಳ್ತೀವಿ. ಹಾಗಾದರೆ ಈ ಪರಿಭಾಷಾ ಈ ಅರ್ಥ ಪ್ರೇರಣಾರ್ಥ ಕ್ರಿಯೆ ಅರ್ಥ ಏನು ಅಂತಂದರೆ ಕ್ರಿಯಾ का वह रूप जिसे कर्ता स्वयं न करके किसी दूसरे को प्रेरणा देता हो वह प्रेरणार्थक क्रिया कहलाता है. ಹಾಗಾದರೆ ಮೊದಲು ಕ್ರಿಯಾ ಅಂತಂದರೆ ಏನು ನಾವು ತಿಳ್ಕೊಳ್ಳೋಣ. ಕ್ರಿಯಾ ಅಂತಂದರೆ ಕಾರ್ಯ. ಕ್ರಿಯಾ ಅಂತಂದರೆ ಏನಿಲ್ಲಿ ಕ್ರಿಯಾ ಅಂತಂದರೆ ಕಾರ್ಯ. ಹಾಗಾದರೆ ಕರ್ತ ಅಂತಂದರೆ ಏನಿಲ್ಲಿ ವ್ಯಕ್ತಿ. ಇಲ್ಲಿ ಕರ್ತ ಅಂತಂದರೆ ವ್ಯಕ್ತಿ ಅಂಥೇಳಿ ಹೇಳ್ತೀವಿ. ಸ್ವಯಂ ಕೆಲಸವನ್ನು ಮಾಡದೆ ಏನು ಮಾಡ್ತಾನೆ ಇವನು ಬೇರೆಯವರಿಗೆ ಪ್ರೇರಣೆ ನೀಡ್ತಾನಲ್ಲ, ಅದಕ್ಕೆ ನಾವೇನಂತೀವಿ ಪ್ರೇರಣಾರ್ಥಕ ಕ್ರಿಯೆ ಅಂಥೇಳಿ ಕರಿತೀವಿ. ಹಾಗಾದರೆ ಈ ಪ್ರೇರಣಾರ್ಥಕ ಕ್ರಿಯೆಯಲ್ಲಿ ಎಷ್ಟು ಪ್ರಕಾರಗಳು ಅಂತ ಹೇಳಿದ್ರೆ 2 ಪ್ರಕಾರಗಳು. ಹಾಗಾದರೆ ಮೊದಲನೇದು ಪ್ರಥಮ ಪ್ರೇರಣಾರ್ಥಕ. ಇದಕ್ಕೆ ನಾವು ಆಂತರಿಕ ಪ್ರೇರಣಾರ್ಥಕ ಕ್ರಿಯೆನೂ ಸಹ ಎಂದು ಕರೆಯಬಹುದು. ಹಾಗಾದರೆ ಎರಡನೇದು ಯಾವುದು ಅಂತಂದರೆ ದ್ವಿತೀಯ ಪ್ರೇರಣಾರ್ಥಕ ಕ್ರಿಯೆ. ಹಾಗಾದರೆ ಇದು ದ್ವಿತೀಯ ಪ್ರೇರಣಾರ್ಥಕ ಅಂತಂದರೆ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಬೇರೆಯವರಿಗೆ ಪ್ರೇರೇಪಿಸುವುದು, ಬೇರೆಯವರಿಗೆ ಕಾರ್ಯ ಮಾಡುವ ರೀತಿಯಲ್ಲಿ ಒತ್ತಾಯಿಸುವುದು ಅಥವಾ ಪ್ರೇರಣೆಯನ್ನು ನೀಡುವುದಕ್ಕೆ ನಾವು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯೆ ಅಂಥೇಳಿ ಕರಿತೀವಿ. ಹಾಗಾದರೆ ಇವೆರಡೂ ಪ್ರೇರಣಾರ್ಥಕ ಕ್ರಿಯೆಯನ್ನು ನಾವು ಈ ಕಾಲಮ್ ಮೂಲಕ ನೋಡ್ಬೋದು. ಹಾಗಾದರೆ ನಾನು ಏನು ಮಾಡಿದ್ದೀನಿ, ಕ್ರಿಯೆ ಯಾರು ಮಾಡ್ತಾನೆ, ವ್ಯಕ್ತಿ ಕರ್ತ ಮಾಡ್ತಾನೆ. ಮೊದಲೇ ನೋಡ್ರಿ. ಹಾಗಾದರೆ ಪ್ರೇರಣಾರ್ಥಕ ಕ್ರಿಯೆಯಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ದ್ವಿತೀಯ ಪ್ರೇರಣಾರ್ಥಕ ಕ್ರಿಯೆ ಅಂತರ ಏನಪ್ಪ ಅಂದರೆ ಆನ ವಾನದ ಅಂತರ ಇರ್ತದೆ. ಅದು ಹೆಂಗಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನೋಡಿ. ಹಸನ ಅಂತಂದರೆ ಏನಿಲ್ಲಿ ನಗುವುದು. ಹಸನ ಅಂತಂದರೆ ಏನಿಲ್ಲಿ ನಗುವುದು. ಹಸಾನ ನಗಿಸುವುದು. ಹಸ್ವಾನ ಅಂತಂದರೆ ನಗಿಸಲು ಪ್ರೇರೇಪಿಸುವುದು. ಇಲ್ಲಿ ನೋಡಿ, ಹಸನ ಅಂತಂದರೆ ಸ್ವಯಂ ನಗುವುದು. ಆನಂತರ ಹಸಾನ ಅಂತಂದರೆ ನಾವು ಬೇರೆಯವರಿಗೆ ನಗಿಸುವುದು. ಹಸ್ವಾನ ಅಂತಂದರೆ ಬೇರೆಯವರಿಂದ ಮತ್ತೊಬ್ಬರಿಗೆ ನಗಿಸಲು ಪ್ರೇರೇಪಿಸುವುದು. ಹಾಗಾದರೆ ಎರಡನೇದು ಉದಾಹರಣೆ ನೋಡಿ. ಪಡನ ಅದು ಓದುವುದಾಗಿ ಅರ್ಥ ಕೊಡ್ತೈತಿ. ಪಡಾನ ಅಂತಂದರೆ ಓದಿಸುವುದು. ಒಬ್ಬ ವ್ಯಕ್ತಿ ಸ್ವತಃ ಓದುವುದು ಅದಕ್ಕೆ ಕರ್ತಾನ ಕ್ರಿಯೆ ಆಗಿರ್ತೈತಿ. ಓದಿಸುವುದು ಏನಾಗಿರ್ತೈತಿ, ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಆಗಿರ್ತೈತಿ. ಹಾಗಾದರೆ ದ್ವಿತೀಯ ಪ್ರೇರಣಾರ್ಥಕ ಕ್ರಿಯೆ ಏನಪ್ಪ ಅಂದರೆ ಪಡವಾನ ಓದಿಸಲು ಪ್ರೇರೇಪಿಸುವುದು. ನೋಡಿ, ಒಬ್ಬ ವ್ಯಕ್ತಿ ಸ್ವತಃ ಮೊದಲು ಓದ್ತಾನಲ್ಲ, ಅದು ಏನಪ್ಪ ಅಂದರೆ ಕ್ರಿಯೆ, ತಾನು ಮಾಡುವಂಥ ಕ್ರಿಯೆ ಆಗುತ್ತದೆ. ಹಾಗಾದರೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಆಗಬೇಕಾದ್ರೆ ಪಡಾನ ಅವನೇನು ಮಾಡಬೇಕು, ಮತ್ತೊಬ್ಬರಿಗೆ ಓದಿಸಬೇಕು. ಅದಾದ ನಂತರ ದ್ವಿತೀಯ ಪ್ರೇರಣಾರ್ಥಕ ಕ್ರಿಯೆ ಆಗಬೇಕು ಅಂತಂದರೆ ಪಡವಾನ ಬೇರೆಯವರಿಂದ ಮತ್ತೊಬ್ಬರಿಗೆ ಓದಿಸಲು ಪ್ರೇರೇಪಿಸುವುದು. ಹಾಗಾದರೆ ಮೂರನೇ ಉದಾಹರಣೆ ಏನಪ್ಪ ಅಂದರೆ ಕರ್ಣ ಮಾಡು. ಕರಾನ ಮಾಡಿಸು ಅಂತಂದರೆ ಮೊದಲು ಮಾಡಿ ಆನಂತರ ಮಾಡಿಸುವುದು. ಕರ್ವಾನ ಮಾಡಲು ಪ್ರೇರೇಪಿಸುವುದು. ಯಾವುದಾದ್ರೂ ಒಂದು ಕೆಲಸ ಇರ್ತೈತಿ, ಅದೇನು ಮಾಡ್ತೀವಿ ನಾವು ಮಾಡ್ತೀವಿ ಮೊದಲು, ಆದ ನಂತರ ಏನು ಮಾಡ್ತೀವಿ ಮಾಡಿಸ್ತೀವಿ. ಅದಾದ ನಂತರ ಏನು ಮಾಡ್ತೀವಿ ಮಾಡಲು ಪ್ರೇರೇಪಿಸ್ತೀವಿ. ಮೂರನೇ ಒಂದು ಉದಾಹರಣೆ ನೋಡಿ. ಜೀತನ ಅಂತಂದರೆ ಇಲ್ಲಿ ಗೆಲುವು. ಜಿತಾನ ಗೆಲ್ಲಿಸುವುದು. ಜಿತ್ವಾನ ಗೆಲ್ಲಿಸುವಂತೆ ನೋಡಿ,
ಇನ್ನಷ್ಟು ಉದಾಹರಣೆಗಳು ಬೇಕು, ಇನ್ನಷ್ಟು ಪ್ರೇರಣಾತ್ಮಕ ಕ್ರಿಯೆಗೆ ಸಂಬಂಧಪಟ್ಟಂಥ ಉದಾಹರಣೆಗಳು ಬೇಕು ಅಂತಂದರೆ ಏನು ಮಾಡಿ, 10ನೇ ತರಗತಿ ಪುಸ್ತಕದಲ್ಲಿ ಇನ್ನಷ್ಟು ಉದಾಹರಣೆಗಳಿದ್ದಾವೆ, ಅವುಗಳನ್ನು ಓದಿ ಮನನ ಮಾಡಿಕೊಳ್ಳಿ. ಆಗ ಏನಾಗುತ್ತಂದರೆ 1 ಅಂಕ ಪಡೆಯಲು ಸಾಧ್ಯವಾಗುತ್ತದೆ. ಇದೇನು 1 ಅಂಕ ಬಿಡಿ ಅಂಥೇಳಿ ಬಿಟ್ಟರೆ ಏನಾಗುತ್ತೆ, ಲಾಸ್ ಆಗ್ತದೆ. ಹೆಂಗೆ ಹನಿ ಹನಿ ಸೇರಿದರೆ ಹಳ್ಳ ಆಗುತ್ತಲ್ಲ, ಹಂಗೆ ಒಂದೊಂದು ಅಂಕ ಸೇರಿದರೆ ಸ್ಕೋರಿಂಗ್ ಪರ್ಸೆಂಟೇಜ್ ಆಗುತ್ತೆ. ಹಾಗಾದರೆ ನಾಳಿನ ಒಂದು ತರಗತಿಯಲ್ಲಿ ಯಾವ ವಿಷಯವನ್ನು ಅಧ್ಯಯನ ಮಾಡಬೇಕಂಥೇಳಿ ತಿಳಿಸಿ. ನೆಕ್ಸ್ಟ್ ಏನು ಮಾಡ್ತೀನಿ, ಆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ.